ಮೇ ಜೂನ್ ಬಂದ್ರೆ ಖ್ಯಾತೆ ತೆಗಿತಾರೆ ತಮಿಳ್ನಾಡರು. ಈ ಸರ್ಕಾರಕ್ಕೆ ದಮ್ಮಿಲ್ವಾ? ನಮ್ಮನ್ನ ಉಂಡಿ ನಮ್ ಗಾಳಿ ಕುಡ್ದೆ ಇವರು ಬೇರೆ ರಾಜ್ಯಕ್ಕೆ ನೀರು ಕೊಡ್ತಾರೆ ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ರಾಜಕಾರಣಿಗಳು? ನಾನು ಏನೋ ಮಾಡ್ತೀರಿ ಅಂತ ಹೇಳ್ತಾರಲ್ಲ, ಆ ರಾಜಕಾರಣಿಗಳು ಎಲ್ಲೋದ್ರು? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ರೈತನಿಗೆ ರೈತರನ್ನು ಕಡೆಗಣಿ ಕಾಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರನ್ನು ನಿರ್ಲಕ್ಷ್ಯ ತೋರಿಸುತ್ತಿರುವ ನೀರಾವರಿ ಮುಖ್ಯಮಂತ್ರಿಗೆ, ರೈತರು ನಿರ್ಲಕ್ಷ್ಯ ಕಾಣಿಸುತ್ತಿರುವ ನೀರಾವರಿ ಮುಖ್ಯಮಂತ್ರಿಗೆ ಬೇಕೇ ಬೇಕು. ಹೇಮಾವತಿಗೆ ಬರ್ತಕ್ಕಂಥ ರೈತರು ಎಂತ ದುರಂತ ಅಂದ್ರೆ ನೋಡಿ. ಶಕ್ತಿ ನಮ್ಮ ರಾಜೇಗೌಡರು ಹೇಳಿದ್ರು, ಹೋರಾಟ ಶಕ್ತಿ ಒಂದ್ ಕಡೆ ರಾಜಕೀಯ ಶಕ್ತಿ ಎರಡೂ ಕೂಡ ಇರೋದಕ್ಕೆ ಕಾವೇರಿ ನೀರನ್ನ ಸಕಾಲಕ್ಕೆ ಬಿಡಿಸ್ಕೊತಾರೆ. ಹೇಮಾವತಿಲಿ ಬಿಡಿ 10 ವರ್ಷದ ಈಚೆಗೆ ತಗೊಂಡ್ರೆ ಹೇಮಾವತಿಲಿ 20 TMC ನೀರು ಈ ಸಂದರ್ಭದಲ್ಲಿ ಫೆಬ್ರವರಿಲಿ ಎಂದೂ ಇಲ್ಲ. ಇವತ್ತಿದೆ. ನಿನ್ನೆ ಏನೋ ಮೊನ್ನೆ ವಿಚಾರ ತಗೋತಿದ್ರಂತೆ 40 ವರ್ಷದಿಂದ ಎಷ್ಟು ನೀರಿದೆ, ಯಾವ್ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಸಲಹಾ ಸಮಿತಿಯಲ್ಲಿ ಈಗ ಚರ್ಚೆ ಮಾಡ್ತಿದ್ರಂತೆ. ನಾನು ಹೇಳೋದು ನಮ್ಮ ಇಲಾಖೆ ಅಧಿಕಾರಿಗಳಲ್ಲಿ ಜನವರಿ 5ನೇ ತಾರೀಕಲ್ಲಿ ನೀರನ್ನು ಕಟ್ಟಿದ್ರು. ಅನಾವಶ್ಯಕವಾಗಿ 1 ತಿಂಗಳು KRS ಡ್ಯಾಮ್ಗೆ ಹೋಯ್ತು. ಡಿಸೆಂಬರಲ್ಲಿ ನೀರು ಕಟ್ಟಿ ಅದೇ ನೀರನ್ನು 20 ದಿವಸ ಫೆಬ್ರವರಿಯಲ್ಲಿ ಕೊಟ್ಟಿದ್ರೆ ಇವತ್ತು ರೈತರು ಲಕ್ಷಾಂತರ ಕೃಷಿ ಪಂಪ್ಸೆಟ್ಗಳು ಬದುಕೊಳ್ಳವು. ನಮ್ಮ ರಾಜಕಾರಣಿಗಳಿಗೂ ಒಂದು ಕಡೆ ಜ್ಞಾನ ಇಲ್ಲ, ಒಂದು ಕಡೆ ನಮ್ಮ ಅಧಿಕಾರಿಗಳಿಗೂ ಜ್ಞಾನ ಇಲ್ಲ. ಜನವರಿಲಿ 5ನೇ ತಾರೀಕಿಗೆ ನೀರು ಕ್ಲೋಸ್ ಮಾಡಿದ್ರಲ್ವಾ, ನಮ್ಮ ಅಧಿಕಾರಿಗಳು ನೀರಾವರಿ ಇಲಾಖೆ ಕೆಲಸ ಏನಿದೆ, ನಾನು ಜನವರಿಯಲ್ಲಿ ನೀರು ಕ್ಲೋಸ್ ಮಾಡಿದ್ದೀನಿ, ಡ್ಯಾಮಲ್ಲಿ ಇಷ್ಟು TMC ನೀರಿದೆ, ನಮ್ಮ ರೈತರಿಗೆ ತಿಳುವಳಿಕೆ ಕೊಡೋ ಜ್ಞಾನ ನಮ್ಮ ಅಧಿಕಾರಿಗಳಿಗಿಲ್ವಾ? ಒಂದು ಕಡೆ ಅದು ಹೋಯ್ತು. ಉದಾಹರಣೆಗೆ ಹೇಳಬೇಕು ಅಂದರೆ ಇವತ್ತು ಎಲ್ಲ ಡ್ಯಾಮಲ್ಲೂ ನೀರು ತುಂಬಿದೆ. ಮೇ ಜೂನ್ ಬಂದರೆ ಖ್ಯಾತೆ ತೆಗಿತಾರೆ ತಮಿಳ್ನಾಡರು ಖ್ಯಾತೆ ತೆಗೆದು ನಮಗೆ ನೀರು ಕೊಡಿ ಅಂದಾಗ ಇವರು ICSC ಮೀಟಿಂಗು, KCSC ಮೀಟಿಂಗು, ಇವ್ರ ಮೀಟಿಂಗು ಈ ಸರ್ಕಾರ ಏನೂ ಕೇಳೋದಿಲ್ಲ. ಅವ್ರಿಗೆ ನೇರವಾಗಿ ಗೊರೂರಿಂದ KRS ಇಂದ ತಮಿಳ್ನಾಡು ಬಿಟ್ಕೋತಾರಲ್ಲ. ಇವರು ICC ಅವತ್ತು ಈ ಸರ್ಕಾರಕ್ಕೆ ದಮ್ಮಿಲ್ವಾ? ನಮಗೆ ರೈತರ ಕೊಡಿ ಅಂದ್ರೆ ಮಾತ್ರ ಸರ್ಕಾರಕ್ಕೆ ICSC ಮೀಟಿಂಗ್ ಕರೀಬೇಕು, ಇವ್ರು ಮೀಟಿಂಗ್ ಮಾಡಬೇಕು. ಅದೇ ಬೇರೆ ಹೊರ ರಾಜ್ಯದವರು ನಮ್ಮ ಸಂಪತ್ತನ್ನು ಅವ್ರು ಕೇಳುವಾಗ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ ನಮ್ಮ ನೆಲದಲ್ಲಿ ಹುಟ್ಟಿ ನಮ್ಮನ್ನ ಉಂಡಿ ನಮ್ ಗಾಳಿ ಕುಡ್ದೆ ಇವರು ಬೇರೆ ರಾಜ್ಯಕ್ಕೆ ನೀರು ಕೊಡ್ತಾರೆ ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ರಾಜಕಾರಣಿಗಳು? ನಮ್ಮ ರೈತರ ಪರ ಅವರ ಚುನಾವಣೆಯಲ್ಲಿ ಹೇಳ್ತಾರೆ, ನಾನು ಯಾವತ್ತೂ ಕೂಡ ನಿಮ್ಮ ಪರ, ನಾನು ರೈತರ ಪರ, ನನ್ನ ಈ ಸರಿ ಹಾಕಿದ್ರೆ ನಾನು ಏನೋ ಮಾಡ್ತೀರಿ ಅಂತ ಹೇಳ್ತಾರಲ್ಲ, ಆ ರಾಜಕಾರಣಿಗಳು ಎಲ್ಲೋದ್ರು? ಇವತ್ತು ಇಷ್ಟೊಂದು ನೀರಿದೆ. MLA ಇಂದ, ಕೃಷಿ ಸಚಿವರಿಂದ ಈ 3 ತಾಲೂಕು ಮೇನ್ 3 ತಾಲೂಕು MLAಗಳು, ಕೃಷಿ ಸಚಿವರು ಎಲ್ಲೋದಾರ? ಇವತ್ತು ನಮ್ಮ ರೈತರ ಪಾಲ್ಗಿಲ್ವಾ? ನಮ್ಮ ಮತದಾರರು ಕೂಡ ಯತ್ನೆ ಮಾಡ್ಬೇಕಲ್ವಾ? ನಮ್ ದುರಂತ ಅಲ್ವಾ ಅಂತ ಇದ್ದೀವಿ. ಹಂಗಾಗಿ ಈ ಕೂಡಲೇ ಹೊರ ರಾಜ್ಯ ಕೊಡ್ಬೇಕಾದ್ರೆ ಇವ್ರು ಯಾವ್ದು ಕಾನೂನಿಲ್ಲ, ಆಮೇಲೆ ಇವ್ರನ್ನ ಕೇಳೋದೇ ಇಲ್ಲ, ಅವ್ರು ಬಿಡಿಸ್ಕೊಂಡು ಹೋಯ್ತಾರೆ. ಬಟ್ ನಮ್ಮ ನೀರನ್ನ, ನಮ್ಮ ಹಕ್ಕನ್ನ ನಮಗ್ ಕೊಡಿ ಅಂದ್ರೆ ಇವ್ರು ICC ಕರೀಬೇಕು, ಅದ್ಯಾವ್ದ ಕರೀಬೇಕು, ಇದ್ಯಾವ್ದ ಕರೀಬೇಕು. ಆ ಸಚಿವರು ಒಂದ್ ಹೇಳ್ತಾರೆ, ಈ ಸಚಿವರು ಒಂದ್ ಹೇಳ್ತಾರೆ. ನಾನು ಹೇಳೋದಿಷ್ಟೇ, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಪಕ್ಕದ ತಾಲೂಕು ನಾಗಮಂಗಲ, ಅವ್ರಿಗೇನಾದ್ರೂ ಮುಂದೆ ಬಂದು ರೈತರ ಹತ್ರ ಮಾತಾಡಬೇಕು ಅನ್ನೋದು ಅವ್ರಿಗೇನಾರ ಕಾನ್ಸೆಪ್ಟ್ ಇದ್ರೆ ಈ ಕೂಡಲೇ ಸರ್ಕಾರಕ್ಕೆ ಒತ್ತಡ ತಂದು ನೀರು ಬಿಡಿಸ್ಬೇಕು. ಇಲ್ಲ ಅಂದ್ರೆ ನಾವು ರೈತ ಸಂಘ ಇವತ್ತು ಇಡೀ ರೈತ ಸಂಘ ತೀರ್ಮಾನ ಮಾಡ್ತದೆ. ಕೇರ್ಪೇಟೆ ರೈತರು ಹೇಳ್ತಾರೆ ಅವ್ರಿಗೆ ನೀರು ಬಿಡಿಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅವ್ರ ಪದವಿಗೆ ರಾಜೀನಾಮೆ ಕೊಡ್ಬೇಕಾಯ್ತದೆ. ಯಾಕೆ ಅಂದ್ರೆ ಇದು ಒಂದು ದೊಡ್ಡ ದುರಂತ. ಇಷ್ಟೊಂದು ನೀರಿದ್ದು ಅವರು ನಮ್ಮ ಪಾಲ್ಗೆ ಅವ್ರು ಇಲ್ಲ ಅಂತ ಅಂದ್ರೆ ಅವ್ರ ಅಗತ್ಯ ನಮ್ಗೇನೈತೆ? ಕೂಡಲೇ ನೀರು ಬಿಡಿಸ್ಬೇಕು, ಇಲ್ಲಾಂದ್ರೆ ಅವ್ರ ಪದವಿಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ತಾಲೂಕು ರೈತರ ಪರವಾಗಿ ನಾನೊಬ್ಬ ರೈತ ಸಂಘದ ಅಧ್ಯಕ್ಷನಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಅವ್ರಿಗೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ತಾಲೂಕು ಘಟಕಕ್ಕೆ